ಭಕ್ತರಾಗೋದು ಅಷ್ಟು ಸುಲಭ ಅಲ್ಲ. ಭಕ್ತಿ ಎಲ್ಲರಿಗೂ ಸಿಗೋದಿಲ್ಲ. ದುಡ್ಡನ್ನ, ಫೇಮ್ ಅನ್ನ ಸಂಪಾದನೆ ಮಾಡ್ಬಿಡಬಹುದು, ಅದಕ್ಕೆ ಸಾವಿರಾರು ರೀತಿಗಳಿರುತ್ತೆ. ಆದ್ರೆ ಭಕ್ತರಾಗ್ಬೇಕು ಅಂದ್ರೆ, ಭಗವಂತನ ಬಗ್ಗೆ ಯೋಚನೆ ಕೂಡ ಮಾಡ್ಬೇಕು ಅಂದ್ರೆ ಭಗವಂತನ ಅನುಗ್ರಹ ಇರ್ಬೇಕಾಗತ್ತೆ. ಆದ್ರೆ ಇವತ್ತಿನ ಕಾಂಟೆಕ್ಸ್ಟ್ ನಲ್ಲಿ ಒಬ್ಬ ಮನುಷ್ಯ ಎಷ್ಟು ಕೆಟ್ಟ ಚಟಗಳಿಗೆ ಬಿದ್ರೂ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಭಕ್ತನಾಗ್ತಿದ್ದಾನೆ ಅಂದ್ರೆ ಮಾತ್ರ ಎಲ್ಲರಿಗೂ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ, ಯಾವಾಗ ಕಾವಿಯೊಟ್ಟು ಹೊರಟ್ಬಿಡ್ತಾನೋ ಅಂತ. ಭಕ್ತಿ ಅದಲ್ಲ. ಭಗವಂತನನ್ನ ನಮ್ಮ ಹೃದಯದಲ್ಲಿ ಕಾಣೋದೇ ಭಕ್ತಿ. ನಾವೀ ಜಗತ್ತಲ್ಲೇ ಇದ್ದು ಜಗತ್ತಿನ ಪ್ರತಿ ಕಣದಲ್ಲೂ ಕೃಷ್ಣನನ್ನ ಕಾಣೋದು ಭಕ್ತಿ. ಸಾವಿರಾರು ಮನುಷ್ಯರು ಏನ್ ಮಾಡ್ತಿದ್ದಾರೆ? ಹುಟ್ಟುತ್ತಾರೆ, ಬೆಳಿತಾರೆ, ಹಣ ಸಂಪಾದನೆ ಮಾಡ್ತಾರೆ, ಪರಿವಾರ ಬೆಳೆಸ್ತಾರೆ, ಸತ್ ಹೋಗ್ತಾರೆ. ಆದ್ರೆ ಇಂತಹ ಸಾವಿರಾರು ಜನಗಳ ರೇಸಲ್ಲಿ ಯಾರೋ ಒಬ್ಬರು ಮಾತ್ರ ನನ್ನ ಜೀವನದ ಉದ್ದೇಶ ಏನು ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಹಾಗೆ ಜೀವನದ ಉದ್ದೇಶವನ್ನ ಅರಿತ ಸಾವಿರಾರು ಜನರಲ್ಲಿ ಯಾರೋ ಒಬ್ಬರು ಮಾತ್ರ ಶ್ರೀಕೃಷ್ಣನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆ ಒಬ್ಬರು ನಾವಾಗೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅದ್ ಹೇಗೆ ಅಂದ್ರೆ ಭಕ್ತಿಯಿಂದಲೇ ಸಾಧ್ಯ, ಆತನ ಸೇವೆಯಿಂದಲೇ ಸಾಧ್ಯ. ಹರೇ ಕೃಷ್ಣ.